ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ 4ನೇ ತರಂಗ. ಒಂದುನೂರ 90 ಎಲ್ಲಿಗೆ ಬಂದಿವಿ? 90, 91, 97 ತನಕ ಬಂದಿವಿ. 96 ತನಕ ಬಂದಿವಿ. ಮುಂದೆ 97 ಮುಂದೆ 96ನೇ ವಿಷಯಕ್ಕೆ ತನಕ ಬಂದಿವಿ. ಮತ್ತೆ ಎಷ್ಟನೇ ದೋಹ ಅಂತಂದ್ರೆ 116ನೇ ದೋಹ. ಯಾವ ಪ್ರಶ್ನೆಗೆ ಉತ್ತರ ಕೊಡ್ಲಕತ್ತಾರ ಅಂತಂದ್ರೆ, ಆಭಾಸ ಮತ್ತು ಕೂಟಸ್ಥನ ಪ್ರತೀತಿ ಕ್ರಮವಾಗಿ ಆಗ್ತದೋ ಏನು ಕ್ರಮ ಇಲ್ಲದೆ ಏಕಕಾಲಕ್ಕೆ ಆಗ್ತದೋ ಅಂತ 186ನೇ ವಿಷಯಾಂಕದಲ್ಲಿ ಕೇಳಿದ ಪ್ರಶ್ನೆಗೆ ಸವಿಸ್ತಾರವಾದ ಉತ್ತರ ಕೊಡ್ತಾ ಇದ್ದಾರೆ ಮಾಲಕರು. ಇದರೊಳಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಮಾಣಗಳ ಕಥನ ಅಂತ ನಡೆದದ. ಈ ಪ್ರಮಾಣಗಳ ಕಥನದಲ್ಲಿ 6 ಪ್ರಮಾಣಗಳನ್ನ ಕಲ್ತ್ರಿ. ಈ 6 ಪ್ರಮಾಣಗಳನ್ನ ಲೀಲಾಜಾಲವಾಗಿ ಆರಾಮ ಕಲ್ತ್ರಿ, ಸರಳವಾಗಿ ತಿಳ್ಕೊಂಡ್ರಿ. ಹೌದಲ್ರಿ? ಏನು ಹಾರ್ಡಿಲ್ಲ, ಏನಿಲ್ಲ, ಆರಾಮ್ ತಿಳ್ಕೊಂಡಿರಿ. ಅದನ್ನೇ ರಿವಿಷನ್ ಮಾಡಿ 3 ಪ್ರಮಾಣಗಳನ್ನ ಮೊನ್ನೆ ಹೇಳಿದ್ದೆವು. ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣದ ಬಗ್ಗೆ ಸಿಂಹಾವಲೋಕನ ಮಾಡಾಗ 3 ಪ್ರಮಾಣಗಳನ್ನ ಹೇಳಿವಿ. ಇವತ್ತ 4ನೇ ಪ್ರಮಾಣ, ನ್ಯಾಯಶಾಸ್ತ್ರದ ಕರ್ತೃ ಗೌತಮರ ಅನುಸಾರಿ ಉಪಮಾನ ಪ್ರಮಾಣವು ಮೊದಲಿನ 3 ಪ್ರಮಾಣಗಳ ಜೊತೆಗೆ ಇರಲೇಬೇಕು ಎನ್ನುತ್ತಾರೆ. ಏನಿವಪ್ಪ ಅಂತಂದ್ರೆ, ಪ್ರಮಾಣಗಳು ನಮಗ ಪ್ರಮಾಜ್ಞಾನವನ್ನು ತಂದು ಕೊಡ್ತಾವ. ಪ್ರಮಾಜ್ಞಾನ, ಈ ಜ್ಞಾನ ಏನಪ್ಪ ಅಂದ್ರೆ 6 ಪ್ರಮಾಣಗಳು ಅಂತಂದ್ರ 6 ರೀತಿಲಿಂತ ನಮಗೆ ಜ್ಞಾನ ಆಗ್ತದಂತ. 6 ರೀತಿಲಿಂತ ಜ್ಞಾನ ಆಗ್ತದೆ. ಯಾವುದೇ ಒಂದು ವಸ್ತುವನ್ನ ನೀವು ಇಂದ್ರಿಯಗಳ ಮೂಲಕ ಅದನ್ನ ಸಂಬಂಧಿಸಿದ್ರಿ ಅಂದ್ರೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ ಅದರ ಸಂಪರ್ಕ ಹೊಂದಿದ್ರಿ ಅಂತಂದ್ರೆ ನಿಮಗೆ ಜ್ಞಾನ ಆಗ್ತದಿಲ್ಲ. ಇಂದ್ರಿಯಗಳು ಮತ್ತು ವಿಷಯಗಳು ಸಂಪರ್ಕ ಹೊಂದಿದಾಗ ಉಂಟಾಗುವ ಜ್ಞಾನ, ಅದಕ್ಕೇನಂತಾರೆ? ಪ್ರತ್ಯಕ್ಷ ಪ್ರಮಾಣ ಅಂತಾರೆ. ಅದು ಒಂದು ರೀತಿ ಜ್ಞಾನ. ಮತ್ತು ಹೊಗಿ ಬರ್ಲಿಕ್ಕತ್ತದ ಅಂತಂದ್ರ ಅದರ ಪ್ರಕಾರ ಮುಂದ ಅಲ್ಲೆಲ್ಲೋ ಬೆಂಕಿ ಹತ್ತಿರಬೇಕು ಅಂತೇಳಿ, ಹೊಳೆ ನೀರೆಲ್ಲ ರಾಡಿ ಆಗ್ಯದಂದ್ರೆ ಹಿಂದೆಲ್ಲೋ ಮಳೆ ಬಂದಿರಬೇಕು ಅಂತೇಳಿ ನಿಮಗ ಅನುಮಾನ ಏನ್ ಬರ್ತದಲ್ಲ, ಅದನ್ನು ಒಂದು ರೀತಿ ಜ್ಞಾನನೇ. ಅದು ಅನುಮಾನ ಪ್ರಮಾಣ. ಮತ್ತೆ ಶಬ್ದ ಪ್ರಮಾಣ ಅಂತಂದ್ರ ಅಲ್ಲಿ ಪ್ರತ್ಯಕ್ಷನೂ ಇಲ್ಲ, ಅನುಮಾನನೂ ಇಲ್ಲ. ಯಾರೋ ಅಚಾನಕ್ ಏನೋ ನಿಮಗೆ ಹೇಳಿಬಿಡ್ತಾರೆ. ಈಗ ಯಾರು ಬಂದು ಹೇಳಂಗಿಲ್ಲ ನಿಮಗ. ಈಗ ನಿಮಗೆ ಶಬ್ದ ಪ್ರಮಾಣ ಎದರ್ಲಿಂದ ಸಿಗ್ತದ? ಮೊಬೈಲ್ನಿಂದ ಸಿಗ್ತದ. ಮೊಬೈಲ್ನಿಂದ. ನಾನು ಒಬ್ಬ ತಂದೆಯ ಮಿತ್ರ ದೂರ ದೇಶದಲ್ಲಿ ವ್ಯಾಪಾರಕ್ಕೆ ಹೋದಾಗ ಸತ್ತ ಅಂತೇಳಿ ಅವ ಮನೆಗೆ ಬಂದು ಹೇಳ್ದ. ಯಾಕಂದ್ರೆ ಅವಾಗ ಮೊಬೈಲ್ ಇದ್ದಿದ್ದಿಲ್ಲ, ಮನೆಗೆ ಬಂದು ಹೇಳ್ದ. ತಂದೆಯ ಮಿತ್ರನೇ ಆಗಿರುವ ಕಾರಣ ಆತನ ಶಬ್ದವನ್ನು ನಂಬುತ್ತಾನ. ಅವನಲ್ಲಿ
ಪ್ರತ್ಯಕ್ಷ ಪ್ರಮಾಣನೂ ಇಲ್ಲ, ಅನುಮಾನ ಪ್ರಮಾಣನೂ ಇಲ್ಲ, ಎರಡೂ ಇಲ್ಲ. ಈಗ ಆ ಶಬ್ದ ನಂಬೋದಕ್ಕೆ ಒಂದೇ. ಅದಕ್ಕ ಈಗ ಸಣ್ಣ ಕೂತಿರ್ತೀವಿ, ಯಾವ್ದಾರ ಮೊಬೈಲ್ ಕಾಲ್ ಬತ್ತಂದ್ರೆ ಏನ್ ಸುದ್ದಿ ಬತ್ತ ಏನೋ, ಶಬ್ದ ಪ್ರಮಾಣ. ಮೊಬೈಲೇ ಶಬ್ದ ಪ್ರಮಾಣ, ಹೌದಲ್ರಿ? ಮೊಬೈಲ್ ನಿಂತ ಬರೋದೇ ಶಬ್ದ ಪ್ರಮಾಣ. ಈಗ ನಾನು ನಿಮಗೆ ಪಾಠ ಹೇಳಕತ್ತೀನಲ್ಲಿ, ಇದು ಶಬ್ದ ಪ್ರಮಾಣ. ಇದು ನಾ ಏನ್ ಹೇಳಕತ್ತೀನಿ, ಕರೆ ಹೇಳ್ತೀನೋ ಸುಳ್ಳು ಹೇಳ್ತೀನೋ ರೈಲ್ ಬಿಡ್ತೀನೋ ಒಟ್ಟು ನಂಬ್ಲಕತ್ತೀರಾ ಇಲ್ಲ? ಮತ್ತೆ ಇದು ಶಬ್ದ ಪ್ರಮಾಣ. ಇದು ಶಬ್ದ ಪ್ರಮಾಣ ಆದ್ಮೇಲೆ ಮುಂದ ಉಪಮಾನ ಪ್ರಮಾಣ. ಉದಾಹರಣೆಗಳನ್ನ ಕೊಟ್ಟು ಇದರಂಗ ಅದು ಅದರಂಗ ಇದು ಅಂತ ಹೇಳಿದ್ರಿಂದನೂ ಜ್ಞಾನ ಆಗ್ತದೆ. ಆಕಳು, ಕಾಡಾಕಳಿನ ಒಂದು ಉದಾಹರಣೆ ಕೊಟ್ಟು ಅದಕ್ಕೆ ಗವಯ್ಯ ಗವಯ್ಯ ಅಂತಾರ. ಆ ಗವಯ್ಯ ಅಂದ್ರೆ ಹೆಂಗಿರ್ತದ ಅಂತಂದ್ರೆ ಮನೇನ ಆಕಳಿದ್ದಂಗೆ ಇರ್ತದ, ಆದ್ರೆ ಅದರ ಸ್ವಭಾವ ಬೇರೆ, ಕ್ರೂರ ಸ್ವಭಾವ ಇರ್ತದೆ, ಕಾಡಿನೊಳಗಿದ್ದದ್ದು ಅಂತ ಹೇಳಿದಾಗ ಆ ವ್ಯಕ್ತಿ ಅರಣ್ಯದೊಳಗೆ ಹೋಗುವಾಗ ಒಂದು ಆಕಳು ಎದುರು ಬರ್ತದೆ. ಬಂದ ಹೊತ್ನಾಗ ಆ ಒಂದು ಉಪಮಾನ, ಊರೊಳಗಿನ ಆಕಳು ಹೆಂಗಿರ್ತದ ಹಂಗೆ ಕಾಡಿನೊಳಗಿನ ಆಕಳು ಇರ್ತದ ಗವಯ್ಯ ಅಂತ ಹೇಳಿದ್ದಕ್ಕೆ ಅವನಿಗೆ ಆ ಆಕಳ ಕಾಡಾಕಳನ್ನು ನೋಡಿದ ಕೂಡಲೇ ಇದು ಗವಯ್ಯ ಅಂತೇಳಿ ಅವನಿಗೆ ಜ್ಞಾನ. ಅದು ಉಪಮಾನ ಪ್ರಮಾಣ. ಅದಕ್ಕೆ ಈ ಉಪಮಾನ ಪ್ರಮಾಣ ಮೊದಲಿನ 3 ಪ್ರಮಾಣಗಳ ಜೊತೆಗೆ ಇರಲೇಬೇಕು ಅಂಥೇಳಿ ನ್ಯಾಯಶಾಸ್ತ್ರದ ಕರ್ತೃಗಳು ಗೌತಮರು ಹೇಳಿದ್ದಾರೆ. ಇವರು ಮೌನೇಶ ಗುರುಗಳು ಯಾರು? ಮೌನೇಶ್ ಅವರಂತ ಇವತ್ತು ಜಾಯ್ನ್ ಆಗಿರಲ್ಲಪ್ಪ, ಪರಿಚಯ ಮಾಡ್ಕೊರಿ ತಮ್ದು. ಶರಣರೇ, ಮಹಾತ್ಮರೇ, ಶರಣಾರ್ಥಿ ತಂದೆ. ಎಲ್ಲಿ, ಯಾವ ಊರು? ಗದಗ ರೀ? ಮಾತನ್ನು ಕೇಳಿ ಬಹಳ ಆನಂದ ಆಯ್ತು ಬುದ್ಧಿ. ಒಳ್ಳೆ ಒಳ್ಳೆ ಅಮೃತವಾಣಿ ನೀವು. ನಿಶ್ಚಲ ದಾಸರು ವಾಣಿರಿ, ನಮ್ದು ಏನಿಲ್ಲ ಇದ್ರಾಗ. ವಿಚಾರ ಸಾಗರ. ಬಹಳ ಸಂತೋಷ ಆಯ್ತ್ರಿ ಬುದ್ಧಿ. ಸಂತೋಷ ಆಯ್ತ್ರಿ. ಗದಗ ರೀ? ಹೌದು. ತಮ್ಮ ಫೋನ್ ನಂಬರ್ ಹೇಳ್ಬೋದಾ? ಆಚಾರ್ಯ ನಾವು. ಆಚಾರ್ಯ ಅಲ್ಲಿ ಇದಕ್ಕೆ ಬಂದಿದ್ರೇನು, ಆಲೇಕಲ್ಲಿಗೆ? ಆನೇಕಲ್ರಿ? ದಾವಣಗೆರೆ ಹತ್ರ ಬಂದಿದ್ರೇನು ಅಲ್ಲಿ ನೀವೇನಾರ? ಇಲ್ಲ. ಆನೇಕಲ್ ನಮ್ಮ ಫ್ರೆಂಡ್ ಅದನ್ರಿ, ಮೋನೇಶ್ ಅನ್ನವ. ಹೌದ್ರಿ? ಬೆಳೆದ ಕೆಲಸ ಮಾಡ್ತೀನಿ ನೋಡ್ರಿ. ಹೌದ್ರಿ. ನಿಮ್ ನಂಬರ್ ರೀ? ನಮ್ದು ಗದಗ ಡಿಸ್ಟ್ರಿಕ್ಟ್ ಹಳ್ಳಿ ನಮ್ದು. ಯಾವ ಊರ್ರಿ? ತಾಳಿಕೊಪ್ಪ ರೀ. ತಾಳಿಕೊಪ್ಪ ಇಲ್ಲ, ಶಿವರಾಜ್ ಗೊತ್ತ್ರಿ? ತಾಳಿಕೊಪ್ಪ. ಫೋನ್ ನಂಬರ್, ಮೊಬೈಲ್ ನಂಬರ್? ಮೊಬೈಲ್ ನಂಬರ್ ನಮ್ದು ಹೇಳ್ಬೇಕನ್ರಿ? ಹೇಳ್ರಿ, ಗ್ರೂಪ್ನಾಗ ಸೇರಿಸ್ತೀವಿ. ನಿಮ್ಮ ಮೆಸೇಜ್ ಅವು ಬರ್ತಾವ. 70 ರೀ? 26 92 17 22. ನಾವು ಮೌನೇಶ್ ಆಚಾರ ಅಂತಂದು ಪುರಾಣಿಕರಪ್ಪ ನಾವು. ಅಬ್ಬಾ, ನಿಮ್ ಪಾದಕ್ಕೆ ಶರಣಪ್ಪ ತಂದೆ. ಪರಮಾತ್ಮ. ಪ್ರವಚನ ಒಂದ್ ವಾರ. ಇವತ್ತು ಮೀಟಿಂಗೆಲ್ಲ ಮುಗಿಸ್ಕೊಂಡು ಬಂದಿವ್ರಿ ಅವ್ರಿಗೆ. ಇಲ್ರಿ, ನಮ್ಮನ್ನ ಒಬ್ರು ಗ್ರೂಪ್ ನಾ ಲಿಂಕ್ ಕೊಟ್ರೆ. ಯಾರು ಕೊಟ್ರು? ನಮ್ಗೂ ಬಹಳ ಆನಂದ ಆಯ್ತು ಕೇಳಿ. ನಮ್ಗೆ ಮಾಡಿ ಯಾರು ಕೊಟ್ರು? ಅವ್ರು ಈಶ್ವರಪ್ಪ ಅಂತಂದು ಒಬ್ರು ಮಣ್ಕೊಡ್ರಿ. ಅವರು ಪ್ರವಚನಕ್ಕೆ ಬಂದಿದ್ದೀರಿ, ಅವ್ರ ಲಿಂಕ್ ಕಳಿಸಿದ್ದೀರಿ ನಮ್ಗೆ. ಬೆಳಿಗ್ಗೆ 5 ಗಂಟೆಗೂ ಇರ್ತದ, ಸಂಜೆಗೆ 8:00 ಇರ್ತದ. ನಿಮ್ಮ ಪ್ರವಚನಕ್ಕ ಸಾಕಷ್ಟು ವಿಷಯ ಸಿಗ್ತದ. ಆ ತತ್ವಜ್ಞಾನದ ಆಧಾರದ ಮೇಲೆ ಪ್ರವಚನ ಹೇಳ್ಬೋದು. ಇಲ್ಲಿ ನಮ್ಮ ಹತ್ರ ಯಾರು ಶಿಷ್ಯರಿಲ್ಲ, ಎಲ್ಲರೂ ಗುರುಗಳೇ ಅದಾರ. ಈಗ ನಿಮ್ ಸುತ್ತಮುತ್ತ ಕೂತವ್ರೆಲ್ಲರೂ ನಿಮ್ಮ ಗುರುಗಳೇ ಅವ್ರು, ಯಾರು ಶಿಷ್ಯರಲ್ಲ.
ಇವತ್ತು ನೀವು ಬಂದಿರೋದ್ರೆ ನೀವು ಗುರು ಸ್ವರೂಪರೇ. ನಮ್ಮ ಸಂಸ್ಥೆ ಒಳಗ್ ಬಂದವರೆಲ್ಲ ಜ್ಯೋತಿ ಮುಟ್ಟಿಕೆ ಜ್ಯೋತಿ ಹಾಕ್ತಾರ, ಮತ್ ಬೇರೆ ಏನಾರ ಹಾಕ್ತಾರ. ಜ್ಯೋತಿ ಮುಟ್ಟಿ ಜ್ಯೋತಿ ಆಗವ್ರೆ ನಮ್ಮಲ್ಲಿ ಬರ್ತಾರ, ಉಳಿತಾರ. ಜ್ಯೋತಿ ಹಚ್ಕೊಳಕ್ ತಯಾರಿಲ್ಲ ಅಂತಂದ್ರೆ ಓಡೋದು. ನಾವು ಲಿಂಕ್ ನಲ್ಲಿ ಎಲ್ಲಾ ಶರಣರು ಕೇಳಿದ್ರಿ, ತಾಯಿಯವರು ಬಹಳ ಚಂದ ಅದ್ಭುತ ಮಾತಾಡ್ತಾರ. ಆಮೇಲೆ ಈಶ್ವರ ಶರಣರು ಕೊಟ್ರೇನವರು ನೀವು ಬಹಳ ಅದ್ಭುತವಾಗಿ ಮಾತಾಡಿದ್ರಿ, ನಾ ಕೇಳಿ ಇಷ್ಟವಲ್ಲ. ರತ್ನದ ವ್ಯಾಪಾರಿಗೆ ರತ್ನದ್ದು ಗುರುತು ಸಿಗ್ತದಪ್ಪ. ಕರೆಕ್ಟ್ ಕರೆಕ್ಟ್. ರತ್ನದ ವ್ಯಾಪಾರಿಗೆ ಬೇರೆ ಯಾರಿಗಾರ ಹೆಂಗ ಬಳಿಗಾರಿಗೆ ಹೆಂಗ ರತ್ನದ ಬೆಲೆ ಗೊತ್ತಾಗ್ತು. ಕೊಟ್ರಯ್ಯವ್ರು ಕೇಳಿದ್ರಲ್ಲ, ಮಾತಾಡ್ತೀರಾ ಅವ್ರ ಜೊತೆಗೆ? ನಾನು ಪ್ರಯತ್ನ ಮಾಡ್ತೀನಿ. ಬೆಳಿಗ್ಗೆ ಮಾಡ್ರಿ, ಸಾಯಂಕಾಲ ಮಾಡ್ರಿ, ನಿಮ್ಮದೇ ಮೈದಾನ. ಏನ್ ವಿಷಯಗಳ ತಗೊಂಡ್ ಮಾಡ್ತೀರಿ? ಏನ್ ಪ್ರವಚನ, ಎದ್ರ ವಿಷಯ ತಗೊಂಡು ಮಾಡ್ತೀರಿ? ನಾವು ನಿಜಗುಂಡ್ರದಾದ್ರೂ ಮಾಡ್ಬೋದ್ರೆ, ಭಗವದ್ಗೀತೆದಾದ್ರೂ ಹೇಳ್ಬೋದ್ರಿ. ಫಸ್ಟ್ ಕ್ಲಾಸ್, ಬಹಳ ಚಲೋ ಆಯ್ತು, ಬಹಳ ಚಲೋ. 100% ಎಲ್ಲ ತತ್ವಜ್ಞಾನನೇ ಅಲ್ಲ ಅದೆಲ್ಲ. ಅವರು ಲಿಂಕ್ ಅವು ಕಳಿಸ್ತಾರ. ಲಿಂಕ್ ಕಳಿಸ್ತಾರ. ನಿಮ್ ನಂಬರ್, ಇವ್ರ ನಂಬರ್ ಬರ್ಕೊಂಡಿರಲ್ರಿ ಉಳಿದವ್ರೆಲ್ಲ 7026921722 ಬರ್ಕೊಂಡಿರಲ್ಲ. ಅವ್ರಿಗೆ ಸ್ವಲ್ಪ ಲಿಂಕ್ ಕೊಟ್ಟು ಸ್ವಲ್ಪ ಗೈಡ್ ಮಾಡ್ರಿ, ಬರ್ತಾರೆ. ಶರಣ ಇವತ್ತೇನಾರ ಹೇಳ್ತಿದ್ರಿ ಹೇಳ್ರಿ. ಬೆಳಿಗ್ಗೆ ಮಾತಾಡ್ತೀರಾ? ನೋಡ್ರಿ, ಇವತ್ತು ಈಗ ಹೇಳ್ತಿದ್ರಿ ಅಂದ್ರೆ ಈಗ ಹೇಳ್ರಿ. ಬೆಳಿಗ್ಗೆ ಹೇಳ್ತೀರ, ದಿನ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ರಿ, ಎಲ್ಲರಿಗೂ ಮಾರ್ಗದರ್ಶನ ಮಾಡಿ. ಬಹಳ ಸಂತೋಷ. ಮತ್ತೆ ಯಾರು ಮಾತಾಡ್ತೀರ ಅವ್ರ ಜೊತೆಗೆ? ಮೌನೇಶ್ ಆಮೇಲೆ ಫೋನ್ ಹಚ್ಚಿ ಮಾತಾಡ್ತೀವಿ. ಓಕೆ, ಶರಣಾರ್ಥಿರಪ್ಪ, ನಿಮ್ಮ ಪಾದಗಳಿಗೆ ಶರಣು 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 ಶರಣು. ನಮಗೆ ಆಶ್ಚರ್ಯವಾಗಿ ಸ್ವಾಗತ ಮಾಡ್ತೀವಿ. ಇವರು ಏಳಿಗೆ ಕಲ್ಯಾಣಪ್ಪವ್ರು ಅಂತ್ರಿ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಮೌನೇಶ್ ಗುರು. ಅದು ಬಟನ್ ಒತ್ತಿದ್ರೆ ಪ್ರಾಬ್ಲಮ್ ಇರ್ತದೆ. ಅವ್ರಿಗೆ ಫೋನ್ ಮಾಡಿ ಹೇಳ್ರಿ, ಜಾಯಿನ್ ಆಗಂತ ಹೇಳ್ರಿ. ಇದು ಪಾಠ ಮುಗಿಯ ತನಕ ಇರ್ರಿ ಅಂತ ಹೇಳ್ರಿ. ಯಾರ್ಯಾರು ಒಬ್ರು ನಾನೇ ಹೇಳ್ರಿ, ಜಾಯಿನ್ ಆಗಂತ ಹೇಳ್ರಿ. ಇದು ಪಾಠ ಇಂಪಾರ್ಟೆಂಟ್ ಅದ, ಕಂಟಿನ್ಯೂ ಬರ್ರಿ, ಜಾಯಿನ್ ಆಗ್ರಿ ಅಂತ ಹೇಳ್ರಿ. ಈಶ್ವರ ಯಾರೋ ಈಶ್ವರ್ ತಾನೇ ಕೊಟ್ಟು ಕಳ್ಸ ನೋಡ್ರಿ. ಈಶ್ವರ್ ಪುರಾಣಿಕರಂತವ್ರ ಕಲ ಗದಗ. ಅವ್ರ ನಾಗರತ್ನಮ್ಮವ್ರು ಬರ್ತಾರಂತ ಕಡೆನು.
ಏನ್ರಿ? ಅವ್ರದ್ದು ಯಾರ್ದೋ ಫೋನ್ ಬಂದಿರ್ಬೇಕು, ಅಟೆಂಡ್ ಆಗ್ತಿರ್ತಾರ. ಹೋಲ್ಬಿಡ್ರಿ, ಮತ್ತೆ ಅವಾಗ ಬರ್ತಾರ. ಏನ್ರಿ? ನ್ಯಾಯಶಾಸ್ತ್ರದ ಕರ್ತೃ ಗೌತಮರ ಅನುಸಾರಿಗಳು ಉಪಮಾನ ಪ್ರಮಾಣವು ಮೊದಲಿನ 3 ಪ್ರಮಾಣಗಳೊಂದಿಗೆ ಬೇಕು ಎನ್ನುತ್ತಾರೆ. ಈ ಪ್ರಮಾಣಗಳಂತಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಜ್ಞಾನವಾಗುವ ವಿಧಾನಗಳು ಅಂತ ತಿಳ್ಕೋಬೇಕು. ಎಷ್ಟು ರೀತಿ ವಿಧಾನಗಳವ? 6 ರೀತಿ ವಿಧಾನಗಳದಾವ. ಈಗಾಗಲೇ 3 ಹೇಳಿವಿ ಸಿಂಹಾವಲೋಕನದಲ್ಲಿ, ಇನ್ನ 3 ಅದಾವ. ನ್ಯಾಯಶಾಸ್ತ್ರದ ಕರ್ತೃಗಳು ಹೇಳಿದ್ದು ಕೇವಲ ಪ್ರತ್ಯಕ್ಷ ಅನುಮಾನ ಶಬ್ದ ಇಷ್ಟೇ ಸಾಲುವುದಿಲ್ಲ, ಚತುರ್ಥ ಪ್ರಮಾಣವಾದ ಉಪಮಾನವನ್ನೂ ಗ್ರಹಣ ಮಾಡಬೇಕು. ಮೊದಲಿನ 3 ಪ್ರಮಾಣಗಳನ್ನು ಗ್ರಹಣ ಮಾಡಿದರೆ ಏನಾಗ್ತದ? ಕಾಡಾಕಳನ್ನ ನೋಡದ ಪುರುಷನು ಊರಲ್ಲಿದ್ದಾನೆ. ಅರಣ್ಯವಾಸಿ ಪುರುಷ ಕಾಡಾಕಳು ಮತ್ತು ಊರಾಕಳು ಎರಡನ್ನೂ ನೋಡಿದ್ದಾನೆ. ಅವನಿಗೆ ಈತ ಕೇಳ್ತಾ ಇದ್ದಾನೆ, ಏನಂತ? ಗವಯ್ಯ ಅಂದ್ರೆ ಹೇಗಿರುತ್ತದೆ ಅಂತ. ಆ ಕಾಡಿನ ಮನುಷ್ಯ ಹೇಳ್ತಾನ, ಗೋವು ಸದೃಶವಾಗಿರುತ್ತದೆ, ಗೋವಿನ ಹಾಗೆಯೇ ಇರ್ತದಂತ. ಗವಯ್ಯ ಅಂದ್ರೆ ಕಾಡಾಕಳು. ಊರ ಪುರುಷನು ಒಂದು ದಿನ ಅಡವಿಗೆ ಬಂದ, ಅಲ್ಲಿ ಗವಯ್ಯ ಪಶು ಎದುರಾಯಿತು. ಆತ ಗವಯ್ಯವನ್ನು ಎಂದೂ ನೋಡಿರಲಿಲ್ಲ. ಅರಣ್ಯವಾಸಿ ಪುರುಷ ಹೇಳಿದ ಮಾತನ್ನ ಕೇಳ್ದ. ಕೇಳಿ ಏನಾದ? ಕೇಳಿದ್ದಕ್ಕ ನೆನಪಾಯ್ತು. ನೆನಪಾಗಿ ಗೋವಿನಲ್ಲಿರೋ ಸಾದೃಶ್ಯವಾದ ಗವಯ್ಯ, ಇದು ಗವಯ್ಯ ಅಂತೇಳಿ ಅವನಿಗೇನಾಯ್ತು? ಅದರ ಬಗ್ಗೆ ಜ್ಞಾನ ಆಯ್ತು. ಒಂದು ವೇಳೆ ಆ ವ್ಯಕ್ತಿ ಉಪಮಾನ ಪ್ರಮಾಣವನ್ನ ಪರಿಗಣಿಸಿದ್ದಿರಲಿಲ್ಲ ಅಂತಂದ್ರೆ ಆ ಗವಯ್ಯವನ್ನ ಆತ ಗುರುತಿಸಬಾರದಾಗಿತ್ತು. ಆತ ಆ ಗವಯ್ಯವನ್ನ ಗುರುತಿಸಿದ್ದಾನೆ ಅಂತ ಅಂದ್ರೆ ಆತ ಉಪಮಾನ ಪ್ರಮಾಣವನ್ನು ಪರಿಗಣಿಸಿದ್ದಾನೆ ಅಂತ ಅರ್ಥ. ಕರೆಕ್ಟ್ರೇ? ಏನಾರು ಡೌಟ್ ಅದ ಇದ್ರಾಗ? ಇಲ್ಲೇನದ? ಉಪಮಾನದೊಳಗ ಸಾದೃಶ್ಯ ಅಂತ ಬರ್ತಾವ. ಸಾದೃಶ್ಯ ನೋಡಿದ್ರ ಒಂದೇ, ಧರ್ಮ ಭಿನ್ನ ಧರ್ಮ ಸಮಾನ. ಧರ್ಮಿ ಭಿನ್ನ ಧರ್ಮ ಸಮಾನ. ಇದು ಚಂದ ತಿಳ್ಕೋಬೇಕು. ಧರ್ಮಿಗಳು ಭಿನ್ನ ಭಿನ್ನವಾಗಿರ್ತಾರ, ಧರ್ಮ ಒಂದೇ. ಧರ್ಮಿ ಭಿನ್ನ, ಧರ್ಮ ಸಮಾನ. ಸಾದೃಶ್ಯ ಅಂತಂದ್ರೆ ಅದ್ರ ಲಕ್ಷಣ ಹೇಳಕತ್ತಾರ. ಸಾದೃಶ್ಯ ಅಂದ್ರೆ ಧರ್ಮಿ ಭಿನ್ನ ಮತ್ತು ಧರ್ಮ ಸಮಾನ. ಎಲ್ಲರೂ ಕೊಳ್ಳ ಲಿಂಗ ಕಟ್ಕೊಂಡ್ರದು ಧರ್ಮ ಸಮಾನ ಆಯ್ತು. ಧರ್ಮಿಗಳ ಸಮಾನ ಅದರೇನು? ಎಲ್ಲರೂ ಬೇರೆ ಬೇರೆ ಅದಾರಲ್ರಿ. ಹಂಗ ಧರ್ಮಿ ಭಿನ್ನ ಮತ್ತು ಧರ್ಮ ಸಮಾನ. ನೋಡ್ಲಕ್ಕ 2 ಆಕಳುಗಳು ಒಂದೇ ತರ ಅದಾವ, ಅದು ಧರ್ಮ ಸಮಾನ. ಒಳಗೆ ಸ್ವಭಾವ ಊರಾಕಳು ಸಾಧು ಅವ, ಕಾಡಾಕಳು ಕ್ರೂರ ಅವ. ಅದಕ್ಕೆ ಸಾದೃಶ್ಯ ಅಂತರ. ಉಪಮಾನ ಪ್ರಮಾಣದಾಗ ಲಕ್ಷಣಗಳು ಗೊತ್ತಿರಬೇಕು. ಅದರಂಗೆ ಇದು ಅನ್ಬೇಕಾದ್ರೆ ಧರ್ಮ ಸಮಾನ ಅದ ನೋಡ್ಲಿಕ್ಕೆ, ಒಳಗೆ ಧರ್ಮಿ ಬೇರೆ ಅದ. ಮೂಗು ಹಿಡಿದರೆ ಬಾಯಿ ತೆರೆಯುತ್ತದೆ. ಮೂಗು ಹಿಡಿದ್ರೆ ಬಾಯಿ ತೆರೀತದೆ. ಕಿವಿ ಹಿಡಿದರೆ ಬಾಯಿ ತೆರೆಯುವುದಿಲ್ಲ. ಲಕ್ಷಣಗಳು ಅಂದ್ರೆ ವಸ್ತುವಿನ ಪರಿಚಯ ಮಾಡಿಕೊಡುತ್ತವೆ. ಗೋವು ಮತ್ತು ಗವಯಗಳಲ್ಲಿ ಸಾದೃಶ್ಯವಿದೆ. ಗೋವು ಬೇರೆ ಇದೆ,
ಗವಯ್ಯ ಬೇರೆ ಇದೆ. ಕರ್ಮಿಗಳು ಭಿನ್ನ ಭಿನ್ನವಾಗಿವೆ, ಅವುಗಳ ಅವಯವಗಳು ಸಮಾನವಾಗಿವೆ. ಅಂದ್ರೆ ಧರ್ಮವು ಸಮಾನವಾಗಿದೆ, ಆದರೆ ಅದರೊಳಗಿರುವ ಧರ್ಮಿಗಳು ಏನಂತೀರಿ ಅವು ಭಿನ್ನ ಭಿನ್ನ ಆಗ್ಯಾವ. ಸಾದೃಶ್ಯ ಈಸ್ ಈಕ್ವಲ್ ಟು ಧರ್ಮಿ ಪ್ಲಸ್ ಧರ್ಮ. ಧರ್ಮ ಹೆಂಗದ? ಸಮಾನದ. ಧರ್ಮಿ ಭಿನ್ನ ಭಿನ್ನ. ಇಷ್ಟು ತಿಳ್ಕೋಬೇಕು. ಸಾದೃಶ್ಯ ಜ್ಞಾನದಿಂದ ಅಂದ್ರೆ ಲಕ್ಷಣದಿಂದ ಊರ ಪುರುಷನಿಗೆ ಇದು ಗವಯ್ಯ ಇದೆ ಅಂತ ನಿಶ್ಚಯವಾಗುತ್ತದೆ. ಇದು ಉಪಮಾನ ಪ್ರಮಾಣ. ಬಹಳ ಕಡೆಗೆ ಉಪಮಾನಗಳನ್ನು ಕೊಡುತ್ತಿದ್ದೇವೆ. ಊರವರು ಯಾರೋ ಕನ್ಯಾ ನೋಡಲು ಹೋಗಿದ್ದಾರೆ. ಯಾರೋ ಕನ್ಯಾ ನೋಡ್ಲಕ್ಕೆ ಹೋಗ್ಯಾರ. ಹಿಂತಿರುಗಿ ಬಂದ ಕೂಡಲೇ ಓಣಿ ಒಳಗಿನ ಜನರು ಕೇಳುತ್ತಿದ್ದಾರೆ, ಹೇಗಿತ್ತು ಕನ್ಯಾ ಅಂತ. ಕೆಂಪನ ಬಣ್ಣ, ಅಗಲವಾದ ಹಣೆ, ನೆಟ್ಟಗಿನ ಮೂಗು, ದೊಡ್ಡ ಕಣ್ಣು ಅಂತ ಇವ ಹೇಳ್ದ. ನೋಡಿ ಬಂದವ. ಬಹಳ ಜನರಿಗೆ ಅರ್ಥವಾಗಲಿಲ್ಲ. ಉಪಮಾನ ಕೊಡುವ ಅವಶ್ಯಕತೆ ಇದೆ. ನಮ್ಮೂರಲ್ಲಿ ಇಷ್ಟು ಜನ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಅವರ ಪೈಕಿ ಯಾರ ಹಾಗೆ ಇದ್ದಾಳೆ ಆ ಕನ್ಯೆ ಅಂತ ಕೇಳಿದರು. ಬಾಜು ಮನಿ ಶಾಂತಮ್ಮನ ಮಗಳು ಕಮಲಕ್ಕ ಇದ್ದಾಳಲ್ಲ, ಹಾಗೆ ಇದ್ದಾಳೆ. ಅವಾಗೇನಾಯ್ತು, ಉಪಮಾನ ಪ್ರಮಾಣ ಕೊಟ್ಟಾಗ ಕಮಲಕ್ಕ ಇಲ್ಲಿದ್ದಾಳೆ, ಕನ್ಯೆ ಅಲ್ಲಿ ಇದೆ. ಕಮಲಕ್ಕ ಇಲ್ಲಳ ಇವ್ರ ಊರಾಗ, ಕನ್ಯೆ ನೋಡಿ ಬಂದದ್ದು ಬೇರೆ ಊರಾಗದ. ಇಬ್ಬರು ಹೆಣ್ಣು ಮಕ್ಕಳೇ, ಆಕಿನೂ ಹೆಣ್ಣೆ ಈಕಿನೂ ಹೆಣ್ಣೆ. ಇದೇನಾಯ್ತು, ಇಬ್ರು ಹೆಣ್ಣು ಮಕ್ಕಳು ಇದ್ದಿದ್ದು ಧರ್ಮ ಸಮಾನ. ಧರ್ಮ ಸಮಾನ. ಇಲ್ಲಿ ಸಮಾನ ಧರ್ಮವಾಗಿದೆ. ಅವಳೇ ಬೇರೆ ಇವಳೇ ಬೇರೆ. ಕಮಲಕ್ಕ ಮತ್ತ ಕನ್ಯೆ ಇಬ್ರು ಬೇರೆ ಬೇರೆ ಅಲ್ಲ. ಅಂದ್ರೆ ಧರ್ಮಿ ಭಿನ್ನ ಭಿನ್ನವಾಗಿದ್ದಾರೆ. ಇದು ಸಾದೃಶ್ಯದ ಲಕ್ಷಣ. ಸಾದೃಶ್ಯ ಅಂತಂದ್ರೆ ಹಿಂಗಪ್ಪ ಅಂತ ಹೇಳಿದರು. ಲಕ್ಷಣ ಗೊತ್ತಿರಬೇಕು, ಸಾದೃಶ್ಯವಿರಬೇಕು. ಈ ರೀತಿಯಾಗಿ ನ್ಯಾಯಶಾಸ್ತ್ರ ಕರ್ತೃ ಗೌತಮರು ಮೊದಲಿನ 3 ಪ್ರಮಾಣಗಳ ಜೊತೆಗೆ ಚತುರ್ಥ ಉಪಮಾನ ಪ್ರಮಾಣವನ್ನು ಅಂಗೀಕರಿಸಿದ್ದಾರೆ. ಮುಂದೆ ಸಾಕಾಯ್ದು, ಉಪಮಾನ ಪ್ರಮಾಣ ಎಲ್ಲ ತಿಳಿತಲ್ಲ. ಧರ್ಮ ಸಮಾನವಾಗಿರ್ತದ, ಅವಯವಗಳೆಲ್ಲ ಸೇಮ್ ಇರ್ತಾವ ನೋಡ್ಲಕ್ಕ, ಧರ್ಮಿಗಳು ಬೇರೆ ಬೇರೆ. ನೆಕ್ಸ್ಟ್ 5ನೇದ್ದು ಪೂರ್ವ ಮೀಮಾಂಸೆಯು ಇವ್ರದು ಏಕದೇಶೀಯ. ಯಾವ ಭಟ್ಟನಿರುವನೋ ಅವರ ಶಿಷ್ಯನಾದ ಪ್ರಭಾಕರನು 5ನೇಯದಾದ ಅರ್ಥಾಪತ್ತಿ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣವನ್ನ ಹೇಳ್ಯಾರ. ಭಟ್ಟನ ಶಿಷ್ಯ ಪ್ರಭಾಕರ. ಇದ್ರ ಪ್ರಯೋಜನ ಏನು ಅಂತಂದ್ರೆ, ದೇವದತ್ತನು ತುಂಬಾ ಸ್ಥೂಲ ಶರೀರವುಳ್ಳವನು, ಬಹಳ ದಪ್ಪ ಶರೀರ. ದೇವದತ್ತನ ಗೆಳೆಯರು ಹೇಳಿದರು, ದೇವದತ್ತನು ಹಗಲು ಊಟ ಮಾಡುವುದೇ ಇಲ್ಲ ಎಂದು. ಮತ್ತ ಊಟನೇ ಮಾಡಿಲ್ಲ ಅಂದ್ರೆ ಇಷ್ಟು ಸ್ಥೂಲ ಶರೀರ ಹೆಂಗಿರ್ಲಕ್ ಸಾಧ್ಯ ಅದ? ಅದಕ್ಕ ಇವ್ರೇನ ತಿಳ್ಕೊಂಡ್ರು, ಹಗಲು ಉಣ್ಣದಿರುವ ಹಾಗೆ ರಾತ್ರಿ ಉಣ್ಣದಿದ್ದರೆ ಸ್ಥೂಲತ್ವ ಅಸಂಭವ. ಅವ ಹಗಲು ಉಂಡಿಲ್ಲ ಅಂದ್ರೆ ರಾತ್ರಿನೂ ಉಂಡಿಲ್ಲ ಅಂದ್ರೆ ಸ್ಥೂಲತ್ವ ಅಸಂಭವ. ಹಗಲು ಉಣ್ಣುವುದಿಲ್ಲ, ದಪ್ಪಗಿದ್ದಾನೆ ಅಂದ್ರೆ ರಾತ್ರಿ ಊಟ ಮಾಡುತ್ತಾನೆ ಅಂತ ಕಲ್ಪಿಸಿಕೊಳ್ಳುವುದು, ಊಹಿಸಿಕೊಳ್ಳೋದು, ತನ್ನೊಳಗೆ ತಾನೇ ಅರ್ಥ ಮಾಡಿಕೊಳ್ಳುವುದು. ಇದಕ್ಕೇನಂತಾರ? ಅರ್ಥಾಪತ್ತಿ ಪ್ರಮಾಣ ಎನ್ನುತ್ತಾರೆ. ಅರ್ಥದ ಆಪತ್ತಿ ಅಂದ್ರೆ ಅರ್ಥದ ಕಲ್ಪನೆ. ಹೌದಾ ಇಲ್ಲ? ಯಾರ ಒಬ್ಬವ ನನ್ನ ಹೆಂಡತಿ ಅಡಿಗೆನೇ ಮಾಡಲ್ರಿ ಮನ್ಯಾಗ ಅಂತಂದ್ರೆ, ಮನ್ಯಾಗ ಊಟನೇ ಮಾಡಿಲ್ಲ, ಅಡಿಗೆನೇ ಮಾಡಲ್ಲ ಅಂತ ಅವ ಹೆಂಡತಿ ಮೇಲೆ ಕಂಪ್ಲೇಂಟ್ ಹೇಳಿದ. ಮತ್ತ ಮನ್ಯಾಗ ಹೆಂಡತಿ ಅಡಿಗೆ ಮಾಡಿಲ್ಲ, ಊಟ ಮಾಡಿಲ್ಲ ಅಂತಂದ್ರೆ, ಮನ್ಯಾಗ ಉಂಡಿರ್ಲಕ್ಕಿಲ್ ಬಿಡಪ್ಪ,
ಮತ್ತೆ ಇಷ್ಟೊಂದು ದಪ್ಪ ಎತ್ತರ ಶರೀರ ಅದಲ್ಲ, ಮತ್ತಿದು ಆದ ಊಟ ಮಾಡಿದಿಲ್ಲ ಅಂದ್ರೆ ಇದು ಹೆಂಗಿರ್ತಿತ್ತು? ಮನ್ಯಾಗ ಉಂಡಿಲ್ಲ ಅಂದ್ರೆ ನೀವೇನ್ ತಿಳ್ಕೊತೀರಿ? ಹೊರಗುಂಡನ, ಭಿಕ್ಷ ಬೇಡ ತಿಂದನ, ಹೊರಗುಂಡನ, ಹೊಟ್ಟೆ ಎಲ್ಲ ಒಂದ್ ಕಡೆ ಉಂಡನ, ಇಲ್ಲಿ ಉಂಡನು ಅಲ್ಲಿ ಉಂಡನು, ಭಿಕ್ಷ ಬೇಡನ, ಯಾವನಿಗೆ ಗೊತ್ತು? ಮನ್ಯಾಗ ಉಂಡಿಲ್ಲ ಅಂತಂದ್ರೆ ನಿಮ್ಮ ಮಟ್ಟಕ್ಕೆ ನೀವೇ ಅರ್ಥ ಮಾಡ್ಕೊತೀರಲ್ಲ, ಬೇರೆ ಎಲ್ಲರೇ ಉಂಡ್ರೆ ಇವನ್ ಶರೀರ ಹಿಂಗಿರ್ಲಕ್ ಸಾಧ್ಯ ಅದ, ಹಾಂಗಿದೆ ಅನ್ನೋದ ನಿಮ್ಮೊಳಗೆ ನೀವೇ ಅರ್ಥ ಮಾಡ್ಕೊಳ್ಳೋದು. ಅದನ್ನು ಜ್ಞಾನ ಆತಿರ್ತದ. ನಾ ಇಲ್ಲಿ ಏನಾರ ರೀಲ್ ಬಿಡ್ತಿದ್ನಿ ಅಂದ್ರೆ ನಿಮ್ಮೊಳಗೆ ನಿಮ್ಗೆ ಅರ್ಥ ಆಗ್ತದಿಲ್ಲ, ಇದೇನೋ ಟೈಮ್ ಪಾಸ್ ಮಾಡ್ಲಕತ್ತಾರ ನಿಮಗೆ ತಿಳ್ಕೊತಿರಿಲ್ಲ, ಅರ್ಥಪತ್ತಿ ನಿಮ್ಮೊಳಗೆ ನೀವೇ ಅರ್ಥ ಆಗ್ತಿರ್ತದೆ. ಕೆಲವೊಂದು ಏನಾರ ಸುಳ್ಳ ಹೇಳ್ಕೋತ ಟೈಮ್ ವೇಸ್ಟ್ ಮಾಡ್ಲಕತ್ತೀನಿ ಅಂತಂದ್ರ ನಿಮಗೆ ಅರ್ಥ ಆಗ್ತದೆ ಒಳಗ, ಅದನ್ನು ಒಂದು ಜ್ಞಾನ ಆಗ್ತದೆ ನಿಮ್ಮೊಳಗೆ, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ನಾನೇನೋ ಭಾರಿ ಚಂದ, ನಾ ಹೇಳಿದ್ದೆಲ್ಲ ಕೇಳಕತ್ತಾರ, ಭಾರಿ ಘನವಾದದ್ದೇನೋ ಹೇಳಕತ್ತೀನಿ, ನಾನೇ ಭಾಳ ಚಲೋ ಅಂತ ಏನಾರ ಹೇಳಕತ್ತೀನಿ ಅಂದ್ರೆ ಮುಂದ್ ಕೂತವ್ರಿಗೆ ಅವ್ರಿಗೇನು ಅರ್ಥ ಆಗಲ್ಲ. ಎಲ್ಲ ಅರ್ಥ ಆಗ್ತಿರ್ತದೆ. ನಮ್ಕ ಮಸ್ತ್ ಶಾಣೆ ಇರ್ತಾರೆ ಮುಂದ್ ಕೂತವ್ರು, ಹಿಂಗಿರ್ತದೆ ಅರ್ಥಪತ್ತಿ. ಇದನ್ನು ಜ್ಞಾನ ಆಗುವ ಒಂದು ವಿಧಾನ. ಇದೇನಿದು? ಪಂಚಮ ಪ್ರಮಾಣ. ಇದು ಆದ್ಮೇಲೆ ಪೂರ್ವ ಮೀಮಾಂಸಕನಾದ ಯಾವ ಭಟ್ಟನಿರುವನೋ, ಭಟ್ಟನ ಶಿಷ್ಯ ಪ್ರಭಾಕರ ಅರ್ಥಪತ್ತಿ ಪ್ರಮಾಣ ಮಾಡಿದ್ರೆ, ಇವ ಗುರು ಭಟ್ಟ ಅವನು ಆರನೆಯದಾದ ಅನುಪಲಬ್ಧಿ ಪ್ರಮಾಣವನ್ನ ಅಂಗೀಕಾರ ಮಾಡಬೇಕು ಎನ್ನುತ್ತಾನೆ. ಆರನೇದ್ದು ಅದನ್ನು ಒಂದು ಪ್ರಮಾಣ ಅಂಗೀಕಾರ ಮಾಡ್ಬೇಕಪ್ಪ ಅಂತ. ಅನುಪಲಬ್ಧಿ ಅಂತಂದ್ರೆ ಇಲ್ಲ ಅನ್ನೋದು, ಮತ್ತೇನಿಲ್ಲ. ಉಪಲಬ್ಧಿ ಅಂದ್ರೆ ಉಂಟು, ಅನುಪಲಬ್ಧಿ ಅಂತಂದ್ರೆ ಇಲ್ಲ ಅಂತ. ಭಟ್ಟನ ಶಿಷ್ಯನದು ಪಂಚಮ ಪ್ರಮಾಣ ಅಂಗೀಕರಿಸಿದರೆ ಭಟ್ಟನು ಷಷ್ಠಮ ಪ್ರಮಾಣವನ್ನು ಅಂದರೆ ಅನುಪಲಬ್ಧಿ ಪ್ರಮಾಣವನ್ನು ಅಂಗೀಕರಿಸಲು ಸೂಚಿಸುತ್ತಿದ್ದಾನೆ. ಅನುಪಲಬ್ಧಿ ಪ್ರಮಾಣದ ಪ್ರಯೋಜನವೇನು ಅಂತ ಕೇಳಿದರೆ, ಮನೆಯೊಳಗೆ ಘಟಾದಿಗಳು ಇಲ್ಲ ಅಂತ ಏನು ಜ್ಞಾನವಾಗುತ್ತದೆ ಅಲ್ಲ, ಅಭಾವದ ಜ್ಞಾನ. ಮತ್ತೇನೇನು ಅನುಪಲಬ್ಧಿ ಪ್ರಮಾಣ ಅಂದ್ರೆ ಅಭಾವದ ಜ್ಞಾನ ಇಲ್ಲ ಅಂತ. ಅಭಾವ, ಭಾವ ಅಂದ್ರೆ ಆದ, ಅಭಾವ ಅಂದ್ರೆ ಇಲ್ಲ. ಅಲ್ಲಿ ಯಾವ ಪದಾರ್ಥಗಳು ಪ್ರತೀತಿ ಆಗುವುದಿಲ್ಲವೋ, ಪ್ರತೀತಿ ಅಂದ್ರೆ ಜ್ಞಾನ ಆಗುವುದಿಲ್ಲವೋ, ಆ ಪದಾರ್ಥದ ಬಗ್ಗೆ ನಿಮಗೇನು ಕಣ್ಣಿಗೆ ಕಾಣಲಿಲ್ಲ, ಅದರದ ಜ್ಞಾನ ನಿಮಗೆ ಆಗಲಿಲ್ಲ ಅಂದ್ರೆ ಅಲ್ಲಿ ಇಲ್ಲ ಅಂತ ಅರ್ಥ, ಅಭಾವ ಅಂತ ಅರ್ಥ. ಅದು ಇತ್ತು ಅಂದ್ರೆ ಅದರ ಜ್ಞಾನವಾಗುತ್ತಿತ್ತು, ಅದಕ್ಕೇನಂತಾರೆ ಉಪಲಬ್ಧಿ ಅಂತಾರ. ಅಲ್ಲಿ ಇಲ್ಲ ಅಂತಂದ್ರೆ ಅನುಪಲಬ್ಧಿ, ಅಭಾವ. ಪ್ರತೀತಿ ಆಯ್ತು ಅಂದ್ರೆ ಉಪಲಬ್ಧಿ, ಅಪ್ರತೀತಿ ಅಂದ್ರೆ ಅನುಪಲಬ್ಧಿ. ಅನುಪಲಬ್ಧಿ ಎಂಬುದು ಕೂಡ ಒಂದು ಪ್ರಮಾಣ. ಉಪಲಬ್ಧಿ ಇತ್ತಂತಂದ್ರೆ ನಿಮ್ಮ ಇಂದ್ರಿಯಗಳಿಗೆ ಅದು ಪ್ರತ್ಯಕ್ಷ ಪ್ರಮಾಣ ಆಗಿಬಿಡ್ತದೆ. ಪ್ರತ್ಯಕ್ಷ ಪ್ರಮಾಣ ಆಗುವುದು ಒಂದು, ಮತ್ತೆ ಇಲ್ಲದ್ದು ಇಲ್ಲ ಅಂತ ತಿಳ್ಕೋಬೇಕಲ್ಲ, ಅನುಪಲಬ್ಧಿ. ಇಲ್ಲದ್ದು ಇಲ್ಲ ಅಂತ ತಿಳ್ಕೋಬೇಕಲ್ರಿ. ಇಲ್ಲದ್ದು ಆದ ಅಂತ ತಿಳ್ಕೊಂಡ್ರೆ ಎಷ್ಟು ಸಮಸ್ಯೆ ಆಗ್ತದೆ ಗೊತ್ತಲ್ಲ. ಒಬ್ಬ ಸೈನಿಕ ಯುದ್ಧಕ್ಕ ಬುಲಾವ್ ಬರ್ತದ, ಹೋತಾನ. ಹೋಗಿ ಯುದ್ಧ ಎಲ್ಲ ಮಾಡಿ 10-15 ವರ್ಷ ಆದ್ಮೇಲೆ ಹೊಳಿ ಬರ್ತಾನ. ಹೊಳಿ ಬಂದಾಗ ಹೆಂಡತಿ ಮನ್ಯಾಗ ಇರ್ತಾಳ, ಕಿಟಕಿ ತೆಗೆದು ಹಿಂಗ ನೋಡ್ತಾನ. ಒಂದೇ ಹೊಚ್ಚಿಗೆ ಹೊಚ್ಕೊಂಡಿರ್ತಾರ, ಇಬ್ಬರು ಮಕ್ಕೊಂಡಿರ್ತಾರ, ಕಾಲು 4 ಕಂಡು ಬಿಡ್ತಾವ. ಕಾಂಡ ಕೂಡ್ಲೇನೆ ನಾನು ಹೋಗಿ 10-15 ವರ್ಷ ಆಗ್ಯದ ಅಂದ್ರೆ ನಾನು ಹೆಂಡತಿ ಯಾವನಿಗೋ ಸಂಗಟ ಕರ್ಕೊಂಡು ಮಕ್ಕೊಂಡಾಳ ಇವತ್ತು ತಿಳ್ಕೊಂಡ್ಬಿಡ್ತಾನ. ತಿಳ್ಕೊಂಡು ಕೂಡ್ಲೆ ಒಳಗೋಗಿ ಬಾಗಿಲ ತೆರೆದು ಒಳಗೆ ಹೋಗಿ ಏನು ಖಡ್ಗ ಎತ್ತಿ ಅವರಿಬ್ಬರಿಗೆ ಹೊಡೆದ್ ಬಿಡ್ಬೇಕಂತ ಹೇಳಿ ಎತ್ತಿರ್ತಾನ. ಮ್ಯಾಲಿಂದ ಅದು ಖಡ್ಗ ಮ್ಯಾಲ ಗಾಡಿಗೆ ಹಾಕಿದ ಫೋಟೋ ಟಚ್ ಆಗಿ ಕೆಳಗೆ ಹಳ್ಳಕ್ಕೆ ಬಿದ್ದು ಬಿಡ್ತು. ಬಿದ್ದ ಕೂಡ್ಲೇನೆ ಅದು ನೋಡ್ತಾನ ಏನದ ಅಂದ್ರ ಅಲ್ಲಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವುದು ಬರ್ದಿರ್ತಾರ.
ಆ ಫೋಟೋದಾಗ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಂದ್ರ ಕಣ್ಣಿಗೆ ಇಬ್ಬರು ಮಕ್ಕೊಂಡಂಗೆ ಕಾಣ್ತದ. ಸ್ವಲ್ಪ ಪ್ರಮಾಣಿಸಿ ನೋಡು, ವಿಚಾರ ಮಾಡಿ ನೋಡು ಅವ್ರು ಯಾರು ಮಕ್ಕೊಂಡಾರ, ಏನು ಒಮ್ಮಿದೊಮ್ಮಿಗೆ ಹೊಡೆದ್ರೆ ಹೆಂಗ. ಪ್ರಮಾಣಿಸಿ ನೋಡು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು. ಇಲ್ಲದ ಕಲ್ಪನೆ ಆಗ್ಬಿಟ್ಟದ ಈಗ ಅವನಿಗೆ. ಈಗ ಇಲ್ಲದ ಕಲ್ಪನೆ ಇಲ್ಲ ಆಗ್ಬೇಕಲ್ಲ, ಅದ್ರ ಸಲುವಾಗಿ ಅವ ಏನ್ ಮಾಡ್ದ, ಪ್ರಮಾಣಿಸಿ ನೋಡು ಅಂತಂದ್ರೆ ಈಗ ಹೊಡೆಯೋದು ಬೇಡ, ಸ್ವಲ್ಪ ಇವ್ರು ಯಾರು ಏನು ತಿಳ್ಕೊಂಡ್ಕೆ ಹೊಡೆಯಮ್ಮ ಅಂತೇಳಿ ಅವ್ರ ಮ್ಯಾಲಿಂದು ಹೊಚ್ಚಿದ್ದು ತೆಗೆದು ಇಬ್ಬರಿಗೆ ಎಬ್ಬಿಸ್ಬಿಟ್ಟ. ಎಬ್ಬಿಸಿದ ಕೂಡ್ಲೇನೆ ಹೆಣಿತಿ ಎದ್ದಳು, ನಿದ್ದಿಗಣ್ಣಾಗ ಗಂಡ ಬಂದದ್ ನೋಡಿ ಖುಷಿಯಾಗಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿದಳು. ಬಗಲನ ಹುಡುಗನು ಎಬ್ಬಿಸಿದಳು, ಅಪ್ಪ ಬಂದನ ಹೇಳು, ಏನ್ ಮಾಡ್ಬೇಕು, ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಪ್ಪ, ಆಶೀರ್ವಾದ ತಗೋ ಅಂತ ಹೇಳಿದಳು. ಯಾರಿವ? ಇವನು ನಿನ್ನ ಮಗ ಅವನ, ನನಗ್ ಗೊತ್ತಿಲ್ಲಲ್ಲ. ನಿನಗ್ ಗೊತ್ತಿಲ್ಲ ಅಂತಂದ್ರ ನೀ ಹೋಗೋ ಸಮಯದಲ್ಲಿ ನಾನು ಬಸುರಿಯಾಗಿದ್ದೆ, ಅದು ನನಗೂ ಗೊತ್ತಿದ್ದಿದ್ದಿಲ್ಲ. ನೀವು ಹೋದ್ಮೇಲೆ ಈ ಮಗ ಹುಟ್ಟಾನ, ನಾನು ನಿನ್ನ ಮಗನಿಗೆ ಜನ್ಮ ಕೊಟ್ಟಿನಿ, ಇವ ನಿನ್ನ ಮಗನೇ ಅದನ ಅಂತ. ಈಗೇನಾಯ್ತು, ಅವನೊಳಗ ಇಲ್ಲದ್ದು ಒಂದು ಹುಟ್ಟಿತ್ತಿಲ್ಲ, ಇಲ್ಲದ್ದು ಹುಟ್ಟಿತ್ತು. ಈಗ ಅದು ಇಲ್ಲದ್ದು ಅವನಿಗೆ ಅನುಪಲಬ್ಧಿ ಪ್ರಮಾಣ ಅದು ಪರಿಗಣಿಸಿದ್ದಿಲ್ಲ ಅಂತಂದ್ರೆ ಅದು ಇಲ್ಲೇ ಆಗ್ತಿತ್ತು. ಇಲ್ಲದ್ದೇ ಹೌದಾಗ್ತಿತ್ತು, ಹೌದಲ್ರಿ? ಇಲ್ಲದ್ದಿಲ್ಲ ಆಗ್ಬೇಕಲ್ಲ. ಇಲ್ಲ ಅನ್ನೋದು ಅದು ಅಲ್ಲ, ನಾನೇನ್ ತಿಳ್ಕೊಂಡೇನಿ ಅದು ಅಲ್ಲ, ನನಗೇನ್ ಬೇಕು ಅದು ಇಲ್ಲ ಅಂತ ಹಿಂಗೇನ್ ತಿಳಿತದಲ್ಲ, ಇದೆಲ್ಲ ಅನುಪಲಬ್ಧಿ ಪ್ರಮಾಣ. ನಾನು ಅನ್ಕೊಂಡದ್ದು ಅಲ್ಲ, ಇದು ಅನುಪಲಬ್ಧಿ ಪ್ರಮಾಣ. ಅವಾಗ ಅಂತನ ಎಂತ ಅನರ್ಥ ಆಗ್ತಿತ್ತು, ಇಬ್ಬರಿಗೆ ಕೊಲ್ಬಿಟ್ರ ಇಡೀ ನನ್ನ ಮನಿನೇ ಮುನಿಗೆ ಹೋಗ್ಬಿಡ್ತಿತ್ತಲ್ಲಪ್ಪ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು, ಇದೊಂದು ಫೋಟೋ ನನಗೆ ಬದುಕಿಸ್ತೆ ನೋಡಪ್ಪ ನನ್ನ ಸಂಸಾರ ಅಂದ. ಹಂಗ ಒಂದು ಇತ್ತು ಅಂದ್ರೆ ಅದು ಉಪಲಬ್ಧಿ, ಇಲ್ಲ ಅಂದ್ರೆ ಅನುಪಲಬ್ಧಿ. ಅನುಪಲಬ್ಧಿ ಎಂಬುವುದು ಕೂಡ ಒಂದು ಪ್ರಮಾಣ. ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನು ನಿಮಗ ಇಲ್ಲ ಅಲ್ಲ ಅನ್ನಂತವ್ ಏನ ಆತವೆಲ್ಲ ದಿನ ಇರ್ತಾವಿಲ್ರಿ ಇವೆಲ್ಲ. ಮತ್ತ ಅವೆಲ್ಲ ಅನುಪಲಬ್ಧಿ ಪ್ರಮಾಣಗಳು ಅಂತೇಳಿ ನಿಮಗೆ ನೆನಪು ಗೊತ್ತಿರ್ಬೇಕು. ಅನುಪಲಬ್ಧಿ ಪ್ರಮಾಣದಿಂದ ವಸ್ತುವಿನ ಅಭಾವದ ನಿಶ್ಚಯವಾಗುತ್ತದೆ ಎಂದ ಬಳಿಕ ಆರನೆಯದಾದ ಅನುಪಲಬ್ಧಿ ಪ್ರಮಾಣವನ್ನು ಅಂಗೀಕಾರ ಮಾಡಬೇಕು ಅಂತ ಪೂರ್ವ ಮೀಮಾಂಸೆಯ ಭಟ್ಟರು ಸೂಚಿಸಿದ್ದಾರೆ. ಈ ರೀತಿ 6 ರೀತಿಯಾದ ಜ್ಞಾನಗಳು ಆಗ್ತಾವ. ವೇದಾಂತ ಶಾಸ್ತ್ರಗಳು ಕೂಡ ನಾವು ಯಾಕೆ ಇದನ್ನು ಒಪ್ಪಿಕೊಂಡಿವಿ, ಗುರುಗಳು ಹೇಳ್ತಾರೆ, ನಿಶ್ಚಲ್ ದಾಸರು ಇದನ್ನ ನಾವು 6 ಪ್ರಮಾಣಗಳನ್ನ ಇಲ್ಲಿ ಯಾಕೆ ಒಪ್ಪಿಕೊಂಡಿವಿ ಅಂತಂದ್ರೆ, ವೇದಾಂತ ಶಾಸ್ತ್ರಗಳು ಕೂಡ 6 ಪ್ರಮಾಣಗಳನ್ನ ಒಪ್ಪಿಕೊಂಡು ಬಂದಿದ್ದಾರೆ. ಪೂರ್ವ ಮೀಮಾಂಸಕ ಜೈಮಿನಿ ಭಟ್ಟರು ಇವ್ರೇನ್ ಮಾಡ್ಯಾರ, ಪ್ರತ್ಯಕ್ಷ ಜೈಮಿನಿ ಭಟ್ಟ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ ಇವು ಮತ್ತೆ ಅನುಪಲಬ್ಧಿ 6 ಪ್ರಮಾಣಗಳನ್ನ ಇವರು ಇದನ್ನು ಈ ಏನ್ ಹೇಳಕತ್ತೀನಿ ವಾಕ್ಯ ಸರಿಯಾಗಿ ತಿಳ್ಕೋಬೇಕು. ಪೂರ್ವ ಮೀಮಾಂಸ 6 ಶಾಸ್ತ್ರಗಳದಾವಲ್ರಿ, ಷಟ್ ಶಾಸ್ತ್ರಗಳು. ಆ ಷಟ್ ಶಾಸ್ತ್ರಗಳು ಇವರೆಲ್ಲ ಏನೇನ್ ಮಾಡ್ಯಾರ ಅಂತಂದ್ರೆ, ಪೂರ್ವ ಮೀಮಾಂಸಕ ಅಂದ್ರೆ ಇವರು ಜೈಮಿನಿ ಭಟ್ಟ ಏನದರಲ್ಲ, ಇವರು 6 ಶಾಸ್ತ್ರಗಳನ್ನ 6 ಶಾಸ್ತ್ರ ಅಲ್ಲ ಪ್ರಮಾಣಗಳನ್ನ ಅಂಗೀಕರಿಸಿದ್ದಾರೆ. ಮತ್ತೆ ಎರಡನೇದವ್ರು ಯಾರು, ಉತ್ತರ ಮೀಮಾಂಸ. ಪೂರ್ವ ಮೀಮಾಂಸದವರು ಜೈಮಿನಿ ಭಟ್ಟ, ಅವ್ರೇನಾರ ಕರ್ಮ ಉಪಾಸಕರವರು. ಇದು ಉತ್ತರ ಮೀಮಾಂಸ ಏನದ, ಉಪನಿಷತ್ತುಗಳನ್ನು ಆಧರಿಸಿದ
ಬ್ರಹ್ಮಸೂತ್ರಗಳ ರಚನಾಕಾರ ಸೂತ್ರಕಾರ ಯಾರು? ವ್ಯಾಸ ಮಹರ್ಷಿ, ವೇದಾಂತ ಸಿದ್ಧಾಂತಿ. ಇವರು ಉತ್ತರ ಮೀಮಾಂಸಾಕಾರರು. ಇವರು ಕೂಡ 6 ಪ್ರಮಾಣಗಳನ್ನು ಅಂಗೀಕರಿಸಿದ್ದಾರೆ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ. ಇವರಿಬ್ರು ಪೂರ್ವ ಮೀಮಾಂಸಕರು, ಉತ್ತಮ ಮೀಮಾಂಸಕರು ಇಬ್ರು ಏನ್ ಮಾಡ್ಯಾರ? 6 ಪರಿಗಣಿಸ್ಯಾರ. ಮುಂದ ನ್ಯಾಯಶಾಸ್ತ್ರದವ್ರು ಏನ್ ಮಾಡ್ಯಾರ? ನ್ಯಾಯಶಾಸ್ತ್ರ ಗೌತಮದವರು ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ ಇವು 4 ಪರಿಗಣಿಸ್ಯಾರ. ವೈಶೇಷಿಕರು ಅಂದ್ರೆ ಕಣಾದ ಮತ್ತು ಸುಗತರು, ಇವ್ರೇನ್ ಮಾಡ್ಯಾರ? 2 ಪರಿಗಣಿಸ್ಯಾರ, ಪ್ರತ್ಯಕ್ಷ ಮತ್ತು ಅನುಮಾನ. ಮತ್ತೆ ಸಾಂಖ್ಯರು, ಕಪಿಲ ಮಹರ್ಷಿಗಳು ಏನ್ ಮಾಡ್ಯಾರ? 3 ಪರಿಗಣಿಸ್ಯಾರ. ಸಾಂಖ್ಯ ಮತ್ತು ಕಪಿಲ ಮಹರ್ಷಿ ಪ್ರತ್ಯಕ್ಷ, ಅನುಮಾನ, ಶಬ್ದ. ಮತ್ತೆ ಯೋಗ ಪಾತಂಜಲ, ಇವರು ಪಾತಂಜಲಿ ಮಹರ್ಷಿಗಳು ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣಗಳು 2 ಪರಿಗಣಿಸ್ಯಾರ. ಮತ್ತು ಚಾರ್ವಾಕರು ಕೇವಲ ಪ್ರತ್ಯಕ್ಷ 1 ಪರಿಗಣಿಸ್ಯಾರ. ಅದಕ್ಕ ಇವರು ನ್ಯಾಯ ಮತದ ಗೌತಮರು, ವೈಶೇಷಿಕರು, ಸಾಂಖ್ಯರು, ಯೋಗ ಪಾತಂಜಲರು, ಚಾರ್ವಾಕರು ಇವರೆಲ್ಲ ಏನಪ್ಪಾ ಅಂತಂದ್ರೆ 6 ಪರಿಗಣಿಸಿಲ್ಲ. ಆದ್ರೆ ಇಲ್ಲಿ ವೇದಾಂತ ಶಾಸ್ತ್ರಗಳ ಯಾರು ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸದವರು ಏನದರ, ಇವರು 6 ಪ್ರಮಾಣಗಳನ್ನು ಪರಿಗಣಿಸಿದ್ದಕ್ಕ ನಾವು ಕೂಡ 6 ಪ್ರಮಾಣಗಳನ್ನ ಇಲ್ಲಿ ಪರಿಗಣಿಸ್ತೀವಿ. ಮತ್ತ ಚಾರ್ವಾಕರ ಮೂಲ ಗ್ರಂಥ ಏನರೇ ಆಧಾರ ಅದ ಏನಂತ ಕೇಳಿದ್ರೆ ಮೂಲ ಗ್ರಂಥ ಲಭ್ಯವಿಲ್ಲ. ವಿಜಯನಗರದ ವಿದ್ಯಾರಣ್ಯರೇ ಬರೆದ ಸರ್ವದರ್ಶನ ಸಂಗ್ರಹ ಎನ್ನುವ ಗ್ರಂಥನೇ ಇದಕ್ಕೆ ಆಧಾರ ಆದ ಅಂತ ಹೇಳಿ. ಈಗ ಪ್ರಮಾಣಗಳು ಗೊತ್ತಾಯ್ತು. ಮುಂದ ವಿಷಯಾಂಕ 197. 197 ಏನಂದ್ರೆ ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು. ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು ಇದೇನ್ ಮಾಡಮು? ನಾಳೆ ಬೆಳಗ್ಗೆ ತಗೊಳ್ಳಮ. ಇದೆಲ್ಲ ನಿಮಗೆ ಗೊತ್ತಿದ್ದದ್ದೇ ಆದ, ಸುಮ್ಮ ಹಂಗೆ ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳನ್ನ ನಾಳೆ ಎಲ್ಲ ತಿಳಿಸೋದು. ಇಲ್ಲಿ ಒಂದು ಪ್ರಮಾಣವಿದೆ ಮತ್ತು ಇನ್ನೊಂದು ಪ್ರಮಾವಿದೆ. ಪ್ರಮಾಣ ಎಂದರೇನು, ಪ್ರಮಾಣದ ಲಕ್ಷಣ ಏನು ಎಲ್ಲ ಹೇಳ್ಕೊತ ಹೋಗ್ತಾರೆ. ಡೀಪಾಗಿ ಒಂದು ಪಕ್ಕ ಹೇಳ್ಬಿಡ್ತಾರೆ, ಮತ್ತೆ ಮರಿಲಾರ್ದಂಗೆ ಮಾಡಿಟ್ಬಿಡ್ತಾರೆ. ಮತ್ತೆ ಪ್ರಮಾ ಎಂದರೇನು, ಪ್ರಮಾದ ಲಕ್ಷಣಗಳು ಏನು. ಮುಂದಿನ ಪಾಠ ಬಹಳ ಚಂದದ, ಎಲ್ಲ ತಿಳ್ಕೊಳ್ಳಂತ್ರಿ. ನಾಳೆ ಬೆಳಗ್ಗೆ ಮಾಡೋಣ. ಇವತ್ತಿಂದಿದು ಎಲ್ಲ ಬೇರೆ ಬೇರೆ ಮಹರ್ಷಿಗಳು ಎಷ್ಟಿಷ್ಟು ಪ್ರಮಾಣಗಳನ್ನು ಪರಿಗಣಿಸ್ಯಾರ ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳಿವಿ. ಚಂದ ನೋಟ್ಸ್ ಮಾಡ್ಕೊಂಡಕ್ಕೆ ಇಟ್ಕೊಂಡಿರ್ರಿ. ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಇವ್ರೇನ್ ಮಾಡ್ಯಾರ? 6 ಪ್ರಮಾಣಗಳನ್ನು ಮಾಡ್ಯಾರ. ಉಳಿದವರು 6 ಮಾಡಿಲ್ಲ. ಕೆಲವೊಬ್ರು 4 ಮಾಡ್ಯಾರ, ಕೆಲವೊಬ್ರು 3 ಮಾಡ್ಯಾರ, ಕೆಲವೊಬ್ರು 2 ಮಾಡ್ಯಾರ, ಕೆಲವೊಬ್ರು 1 ಮಾಡ್ಯಾರ. ಹಿಂಗೆಲ್ಲ ಅದಾವ. ಏನೇ ಇರಲಿ, ಈ ಪ್ರಮಾಣಗಳ ವಿಷಯ ಸರಳವಾಗಿ ಸುಂದರವಾಗಿ ಕೇಳಿದ್ರಿ, ತಿಳ್ಕೊಂಡ್ರಿ. ಬಹಳ ಸಂತೋಷ ಆಯ್ತು. ಈ ಪಾಠದಲ್ಲಿ ನಿಮಗೆ ಒಳ್ಳೆ ಪರಿಣಿತಿ ಬಂದದ್ದು ಅಂತ. ಮತ್ತೇನ್ ಮಾಡೋದ್ರಿ? ಮತ್ತೆ ಯಾರೇನು ಹೇಳ್ಬೇಕಾ, ಕೇಳ್ಬೇಕಾ? ಏನಾರೆ ಟೈಮ್ ಅಂತೂ ಆಯ್ತು, 10 ದಾಟ್ತು. ಆಯ್ತಾಯ್ತು. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ
ಶರಣಾರ್ಥಿಗಳು. ಎಲ್ಲ ಸುತ್ತಾತ್ಮರಿಗೆ ಶರಣಾರ್ಥಿಗಳು. ಶರಣಾರ್ಥಿ.